ಇನ್ನು ಕಬ್ಬನ್ ಪಾರ್ಕ್ನಲ್ಲಿ ಮತ್ತೊಂದು ವಾಣಿಜ್ಯ ಕಟ್ಟಡ ನಿರ್ಮಾಣ ಆಗುತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ತೋಟಗಾರಿಕಾ ಇಲಾಖೆ ಹಾಗೂ ಬಿಎಂಆರ್ಸಿಎಲ್ ನಡುವೆ ಇದಕ್ಕೆ ಸಂಬಂಧಪಟ್ಟಂತೆ ಕಿತ್ತಾಟ ಆರಂಭ ಆಗಿದೆ. ಅಧಿಕಾರಿಗಳ ನಡುವೆ ಈಗ ಕಿತ್ತಾಟ ಆರಂಭ ಆಗಿದೆ. ಒಂದೆಡೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು, ಮತ್ತೊಂದೆಡೆ ಬಿಎಂಆರ್ಸಿಎಲ್ ಅಧಿಕಾರಿಗಳ ನಡುವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿತ್ತಾಟ ಆರಂಭ ಆಗಿದೆ. ವಾಣಿಜ್ಯ ಕಟ್ಟಡ ನಿರ್ಮಾಣಕ್ಕೆ ಬಿಎಂಆರ್ಸಿಎಲ್ ಮುಂದಾಗಿದೆ. ಬಿಎಂಆರ್ಸಿಎಲ್ ಒಂದು ವಾಣಿಜ್ಯ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ಮುಂದಾಗ್ತಾ ಇದೆ. ಆದರೆ ಬಿಎಂಆರ್ಸಿಎಲ್ ನಡೆಗೆ ತೋಟಗಾರಿಕೆ ಇಲಾಖೆ ತೀವ್ರವಾಗಿ ಆಕ್ಷೇಪ ವ್ಯಕ್ತಪಡಿಸಿದೆ. ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದಲ್ಲಿ ಕಾಮಗಾರಿ ಆರಂಭ ಆಗಿದೆ. ಆ ಪಾರ್ಕ್ ಜಾಗದಲ್ಲಿ ಕಟ್ಟಡ ಕಾಮಗಾರಿ ಮಾಡೋದಕ್ಕೆ ಬಿಎಂಆರ್ಸಿಎಲ್ ಅನುಮತಿ ಕೊಟ್ಟಿದೆ. ನಮ್ಮ ಮೆಟ್ರೋ ಸುರಂಗದ ಮೇಲೆ ಕಟ್ಟಡ ನಿರ್ಮಾಣ ಕಾಮಗಾರಿ ಅವಕಾಶ ಕೊಡ್ತಾ ಇದೆ. ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೋಟಗಾರಿಕಾ ಇಲಾಖೆ ಬಿಎಂಆರ್ಸಿಎಲ್ ನಡುವೆ ಈಗ ಕಿತ್ತಾಟ ಆರಂಭ ಆಗಿದೆ. ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಕಬ್ಬನ್ ಪಾರ್ಕ್ ನಡಿಗೆದಾರರ ಸಂಘ ಕೂಡ ಆಕ್ಷೇಪ ವ್ಯಕ್ತಪಡಿಸಿದೆ. ಪ್ರತಿದಿನ ನಾವಿಲ್ಲಿ ವಾಕಿಂಗ್ ಮಾಡ್ತೀವಿ, ಆದರೆ ಈಗ ಕಟ್ಟಡ ನಿರ್ಮಾಣ ಮಾಡೋದ್ರಿಂದಾಗಿ ಇದರಿಂದ ಪರಿಸರಕ್ಕೆ ಹಾನಿಯಾಗತ್ತೆ. ಹೀಗಾಗಿ ಇದನ್ನು ತೆರವು ಮಾಡಬೇಕು ಅಂತ ಮತ್ತೊಂದೆಡೆ ಕಬ್ಬನ್ ಪಾರ್ಕ್ ನಡಿಗೆದಾರರ ಸಂಘ ಕೂಡ ಈ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ. ಮತ್ತೊಂದೆಡೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಕೂಡ ತೀವ್ರವಾಗಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ, ಆಕ್ಷೇಪಣೆ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ಜಾಗದ ಮೇಲೆ ನಿರ್ಮಾಣ ಮಾಡಬೇಡಿ, ಇದನ್ನು ಇಲ್ಲಿಗೆ ನಿಲ್ಲಿಸಿ ಅಂತ ಒಂದು ಕಡೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಆಕ್ಷೇಪ ಸಲ್ಲಿಕೆ ಮಾಡ್ತಾ ಇದ್ದರೆ, ಮತ್ತೊಂದೆಡೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ಯಾವುದಕ್ಕೂ ಕ್ಯಾರೆ ಅನ್ನದೇ ನಿಮ್ಮ ಪಾಡಿಗೆ ನೀವು ನಿಮ್ಮ ಕೆಲಸವನ್ನು ಮಾಡಿ ಅಂತ ಕಾಮಗಾರಿ ಮಾಡಿಸ್ತಾ ಇದ್ದಾರೆ. ಹೀಗಾಗಿ ಈ ಎರಡೂ ಒಂದು ಇಲಾಖೆಗಳ ನಡುವಿನ ಕಿತ್ತಾಟದಲ್ಲಿ ಕೂಸು ಬಡ ಆಯಿತು ಅನ್ನುವ ರೀತಿಯಲ್ಲಿ ಕಬ್ಬನ್ ಪಾರ್ಕ್ ನಡಿಗೆದಾರರ ಸಂಘ ಈ ನಡುವೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ. ಪರಿಸರಕ್ಕೆ ಹಾನಿಯಾಗ್ತಾ ಇದೆಯಂತ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯಾದಂತಹ ಚರ್ಚೆಗಳಿಗೆ ಇದು ಕಾರಣವಾಗ್ತಾ ಇಲ್ಲ. ಮತ್ತೊಂದೆಡೆ ಪರಾಮರ್ಶೆಗೂ ಕೂಡ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಹೀಗಾಗಿ ಈ ಆಕ್ರೋಶ ಮತ್ತಷ್ಟು ಭುಗಿಲೇಳುವಂತಹ ಸಾಧ್ಯತೆ ಇದೆ. ಕಟ್ಟಿರದೆ ಅವರು BMRC ಅವ್ರಿಗೆ ಕೊಟ್ಟಿರೋದೇ ತಪ್ಪು ಮಾಡಿದ ಕೆಲಸ. ಯಾಕಂದ್ರೆ ನನಗೆ ಆವಾಗ ಆ ಗಮನಕ್ಕೆ ಬಂದಿದ್ದಲ್ಲ ಇಲ್ಲ, ಆವಾಗ ನಾವು ಆವಾಗಲೇ ಕೇಸ್ ಹಾಕ್ಬಿಟ್ಟು BMRC ನಿಲ್ಲಿಸ್ಬೇಕಾಗಿತ್ತು. ಯಾಕಂದ್ರೆ ಅದು ಕಬ್ಬನ್ ಪಾರ್ಕ್ ಪ್ರಾಪರ್ಟಿ. ಇದು ಕಬ್ಬನ್ ಪಾರ್ಕ್ ಪ್ರಾಪರ್ಟಿ ಯಾವುದೇ ಆ್ಯಕ್ಟಲ್ಲೇ 1975 ಆ್ಯಕ್ಟಲ್ಲೇ ಯಾವುದೇ ಒಂದು ಕಬ್ಬನ್ ಪಾರ್ಕು ಲಾಲ್ಬಾಗಲ್ಲಿ ಯಾವುದೇ ಇದು ಎಂಕ್ರೋಚ್ಮೆಂಟ್ ಆಗಲಿ ಕಟ್ಟಡದಾಗಲಿ ಕಟ್ಟಬಾರ್ದು ಅಂದ್ಬಿಟ್ಟು ಒಂದು ಅಮೆಂಡ್ಮೆಂಟೇ ಇದೆ. ಆ ಥರ ಇರುವಾಗ ಇದು BMRC ಹೋಗಿರೋದು ಅದು ಫಸ್ಟ್ ಆಫ್ ಆಲ್ ಅಲ್ಲಿ ಮೆಟ್ರೋ ಸ್ಟೇಷನ್ ಕಟ್ಟಿರೋದು ತಪ್ಪು. ಅದಕ್ಕೂ ಅವಾಗೂ ಕೂಡ ನಮ್ಮ ತೋಟಗಾರಿಕೆ ಇಲಾಖೆಯವರು ಎಚ್ಚರಿಕೆ ವಹಿಸ್ಕೊಂಡು ಅವಾಗ ಕೂಡ ನೋಟಿಸ್ ಕೊಡಬೇಕಾಗಿತ್ತು. ಅವಾಗ ನೋಟಿಸ್ ಕೊಟ್ಟು ಅವು ನಿಲ್ಲಿಸ್ಬೇಕಾಗಿತ್ತು. ಅದು ಬಿಟ್ಟು ನಿಲ್ಲಿಸಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಏನೋ ಸಾರ್ವಜನಿಕರಿಗೆ BMRC ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗೇನೋ ಏನೋ ಕಾಫಿ ಡೇ ಕಟ್ಟಬೇಕು ಅಂದ್ಬಿಟ್ಟು ಏನೋ ನಮ್ಮ BMRC ಕಬ್ಬನ್ ಪಾರ್ಕ್ ವ್ಯಾಪ್ತಿಗೆ ಬರತಕ್ಕಂಥದ್ದು ಅಂಥದ್ರೊಳಗೆ ಒಂದು ಮಳಿಗೆ ಕಟ್ಟಕ್ಕೆ ಹೋಗಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ಮಳಿಗೆ ಕಟ್ಟಕ್ಕೆ ಆಗಲ್ಲ, ಕಟ್ಟೋದಕ್ಕೆ ಬಿಡಲ್ಲ. ನಾವು ಕಬ್ಬನ್ ಪಾರ್ಕ್ ವಾಕರ್ ಸ್ಟೇಷನ್ ನಾವು ಅದು ಪ್ರತಿಭಟನೆ ಮಾಡ್ತೀವಿ. ಈಗಾಗಲೇ DCM ಹೇಳಿದ್ದಾರೆ ಯಾವುದೇ ಕಟ್ಟಲ್ಲ ಇನ್ನು ಮುಂದೆ ಅಂತ ಹೇಳಿದ್ದಾರೆ. ಮೊನ್ನೆ ಬಂದಾಗ ಇಲ್ಲಿ ಕಬ್ಬನ್ ಪಾರ್ಕ್ ಬಂದಾಗ ಜನರ ಹತ್ರ ಅಭಿಪ್ರಾಯ ತಗೊಂಡಾಗ ಅವಾಗ ನಾವು ಕೊಟ್ಟಾಗ ನಾವು ಇದು ಅವರಿಗೆ ಒಂದು ಮನವಿ ಕೊಟ್ಟಾಗ ಇದು ಯಾವುದೇ ಕಾರಣಕ್ಕೂ ಕಬ್ಬನ್ ಪಾರ್ಕ್ ಒಳಗಡೆ ಮಳಿಗೆಗಳಾಗಲಿ ಅಥವಾ ಕಮರ್ಷಿಯಲ್ ಆಗಿ ಕಟ್ಟೋದಾಗಲಿ ಕಟ್ಟೋದಲ್ಲ ಅಂತ ಅವರೇ ಅವ್ರ ಬಾಯಿಂದನೇ ಹೇಳಿದ್ದಾರೆ. ಈಗ ಇವ್ರು ಕಟ್ತಾ ಇರೋದು ಇಲ್ಲಿಗಾಗಿ ಅವ್ರು ಕಟ್ಟಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ನಾವು ಕಾನೂನಾತ್ಮಕ ಹೋರಾಟ ಮಾಡ್ತೀವಿ, ಜೊತೆಗೆ ನಾವು ಪ್ರತಿಭಟನೆ ಮಾಡ್ತೀವಿ. ಹೌದು, ಪಿಟಿಷನ್ ಹೆಂಗೆ ಹಾಕ್ತಾರೆ, ಇದು ಬಂದು ಸಾರ್ವಜನಿಕ ಸ್ವತ್ತು. ಇದು ಕಬ್ಬನ್ ಪಾರ್ಕ್ ವ್ಯಾಪ್ತಿಗೆ ಬರೋಂಥಕ್ಕಂಥದ್ದು. BMRC ಒಳಗಡೆ ಕಟ್ಕೊಳ್ಳಿ, ಒಳಗಡೆ ಬೇಕಾದ್ರೆ ಒಳಗೆ ನೀವು ಕಟ್ತಾ ಇರೋದು ನಮ್ಮ ವ್ಯಾಪ್ತಿಗೆ ಬಂದಿರಿ. ಇವಾಗ BMRC ಅವರೇ ಇಲ್ಲಿಗೆಲ್ಲ ಕಟ್ಕೊಂಡು ಇರೋದು. ಅದೇ ಫಸ್ಟ್ ಆಫ್ ಆಲ್ ಅವ್ರ ಮೇಲೆ ಹಾಕ್ಬೇಕು, ಅವರೇ ಖಾಲಿ ಮಾಡಿ ಇದು ಬೇರೆ ಕಡೆ ತಿರುಗಿಸಿ ಅಂತ ಹೇಳ್ಬೇಕು. ಇವಾಗ ಅದಕ್ಕೆ ಅವನು ಪಾರ್ಟಿ ಮಾಡಬೇಕಾಗುತ್ತೆ. BMRC ಅವ್ರು ಕಟ್ಟಿರೋದು ತಪ್ಪು. ಏನೋ ಅವರು ಸಾರ್ವಜನಿಕವಾಗಿ ಒಳ್ಳೇದಾಗುತ್ತೆ ಅಂತ ಬಿಟ್ಟಿದ್ದೀವಿ. ತಿರ್ಗಾ ಮತ್ತೆ ಮಳಿಗೆಗಳು ಕಟ್ಕೊಂಡು ಕಮರ್ಷಿಯಲ್ ಮಾಡೋಕೆ ಹೋದ್ರೆ ನಾವಂತೂ ಬಿಡಲ್ಲ.
ಇದಕ್ಕೆ ತಕ್ಕಂತೆ ನಾವು ಹೋರಾಟ ಮಾಡ್ತೀವಿ, ಕಾನೂನಾತ್ಮಕ ನಾವು ಹೈಕೋರ್ಟಲ್ಲಿ ಕೇಸ್ ಹಾಕ್ತೀವಿ. BMRCಲೇ ಕಟ್ಟಿರದೆ ಅವರು BMRC ಅವ್ರಿಗೆ ಕೊಟ್ಟಿರೋದೇ ತಪ್ಪು ಮಾಡಿದ ಕೆಲಸ. ಯಾಕಂದ್ರೆ ನನಗೆ ಆವಾಗ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ ಒಂದು ಪ್ರತ್ಯಕ್ಷ ವರದಿ ಕಳಿಸಿದ್ದಾರೆ ನೋಡಿ. ತೋಟಗಾರಿಕೆ ಇಲಾಖೆಯ ಜಾಗದಲ್ಲಿ BMRCL ಅನಧಿಕೃತವಾಗಿ ಕಾಪಿಡೆ ನಿರ್ಮಾಣವನ್ನು ಮಾಡ್ತಿದೆಯಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿರುವಂಥದ್ದು. ಅಂದಾಗೆ ನಾನೀಗ ನಮ್ಮ ಮೆಟ್ರೋ ಪ್ರಾಧಿಕಾರದ ಅಂದರೆ BMRCL ಇದೆ, ಅದರ ಪಕ್ಕದಲ್ಲಿ BMRCL ಮೆಟ್ರೋ ಸ್ಟೇಷನ್ ಇದೆ. ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ನ ಪಕ್ಕದಲ್ಲೇ ಒಂದು ಕಾಫಿ ಡೇ ನಿರ್ಮಾಣ ಮಾಡ್ಲಿಕ್ಕೆ ಈಗ ಕಟ್ಟಡ ನಿರ್ಮಾಣ ಆಗ್ತಾ ಇರೋಂಥದ್ದು. ಇದು ಸಾಕಷ್ಟು ವಿವಾದಕ್ಕೀಗ ಕಾರಣ ಆಗ್ತಾ ಇದೆ. ಕಾರಣ ಇಷ್ಟೇ, ಈ ಒಂದು ಜಾಗ ಏನಿದೆ ಕಬ್ಬನ್ ಪಾರ್ಕ್ ಸಂಪೂರ್ಣವಾದಂತಹ ಜಾಗ ತೋಟಗಾರಿಕೆ ಇಲಾಖೆ ಜಾಗದಾಗಿರುತ್ತೆ. ಅದರ ಸುಪರ್ದಲ್ಲಿರುವಂಥದ್ದು ರೆಕಾರ್ಡ್ಸ್ ಪ್ರಕಾರ ಕಬ್ಬನ್ ಪಾರ್ಕ್ ಜಾಗವು ತೋಟಗಾರಿಕೆ ಇಲಾಖೆದಾಗಿದೆ. ಆದರೆ ಇಲ್ಲಿ ಯಾವ್ದಾದ್ರು ಬಿಲ್ಡಿಂಗ್ಗಳನ್ನು ನಿರ್ಮಾಣ ಮಾಡುವಂಥದ್ದಾಗಲಿ ಅಥವಾ ಯಾವ್ದಾದ್ರು ಒಂದು ಶಾಪ್ಗಳನ್ನು ಇಡೋದಾಗಲಿ ಸಂಪೂರ್ಣವಾದಂತಹ ಅಧಿಕಾರ ತೋಟಗಾರಿಕೆ ಇಲಾಖೆದಾಗಿರುತ್ತೆ. ಅದರ ಅನುಮತಿಯನ್ನು ಪಡೆದುಕೊಳ್ಳಲಾಗುತ್ತೆ. ಆದರೆ ಮೂಲಗಳ ಪ್ರಕಾರ, ಮಾಹಿತಿಗಳ ಪ್ರಕಾರ ತೋಟಗಾರಿಕೆ ಇಲಾಖೆಯ ಅನುಮತಿಯನ್ನು ಪಡೆಯದೇನೆ ಅಥವಾ ಈ ಜಾಗಕ್ಕೆ ಬೇಕಾದಂತಹ ದಾಖಲೆಗಳನ್ನು ಸಂಬಂಧಪಟ್ಟ ದಾಖಲೆಗಳನ್ನು ಪಡೆದುಕೊಳ್ಳದೇನೆ BMRCL ಈಗ ಕಮರ್ಷಿಯಲ್ ಏನು ಕಟ್ಟಡ ಅಂತ ಹೇಳ್ತೀವಿ ಅಥವಾ ಬಿಲ್ಡಿಂಗ್ ಅಂತ ಕರೆಸ್ಕೊಳ್ಳುತ್ತೆ, ಅದನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿದೆ ಅನ್ನುವಂತಹ ಆರೋಪ ಇರುವಂಥದ್ದು. ಈ ಸಂಬಂಧಪಟ್ಟಾದ ಈಗಾಗಲೇ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ನೀಡಿರುವ ಮಾಹಿತಿ ಪ್ರಕಾರ ನಾವು ಹಲವು ರೀತಿಯ ನೋಟಿಸ್ ಕೊಟ್ಟರು ಕೂಡ BMRCL ಆಡಳಿತ ವರ್ಗ ಕ್ಯಾರೆ ಅಂತಿಲ್ಲ ಅನ್ನುವಂತಹ ದೂರು ಕೂಡ ಅಥವಾ ಅಸಡ್ಡೆ ಮಾಡ್ತಿದೆ ಅನ್ನುವಂತಹ ಗಂಭೀರವಾದಂತಹ ಆಪಾದನೆ ಕೂಡ ಈಗ ಕೇಳಿ ಬರ್ತಾ ಇರುವಂಥದ್ದು. ಒಟ್ಟಾರೆ ಏನಂತಂದರೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಥವಾ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಲಿಕ್ಕೆ ಸಾಕಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ. ಇಲಾಖೆ ನಡುವೆ ಸಮನ್ವಯತೆ ಆಗಬೇಕಾಗುತ್ತೆ. ದಾಖಲೆಗಳು ಕೂಡ ಒಂದು ರೀತಿಯಲ್ಲಿ ಹಂಚಿಕೆ ಆಗಬೇಕಾಗುತ್ತೆ. ಅದ್ಯಾವುದು ಕೂಡ BMRCL ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ನಡುವೆ ಆಗಿಲ್ಲ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ತಿಳಿದು ಬರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನು BMRCL ಕೂಡ ಕೊಡಬೇಕಾಗುತ್ತೆ. ಅದನ್ನು ನೋಟಿಸ್ ಕೊಟ್ಟಿರುವಂಥ ದಾಖಲೆಗಳು ಕೂಡ ತೋಟಗಾರಿಕೆ ಇಲಾಖೆ ನೀಡಬೇಕಾಗುತ್ತೆ. ಕ್ಯಾಮ್ರಾಮನ್ ಪಂಪಾಪತಿ ಜೊತೆ ಗಣೇಶ್ ಹೆಗಡೆ, T5 ಕನ್ನಡ, ಬೆಂಗಳೂರು.